ಹೊಟ್ಟೆ ಅಷ್ಟು ಈದ್ ನಾಯಿ ಆದಂಗೆ ಆಗೋಗ್ಬಿಟ್ಟಿದ್ದೀನಿ. ಯಾರಾದ್ರೂ ಗುಂಡ ಕಿಕ್ಬಾರ್ದೆ? ಏನು ಬರ್ದವ್ರಲ್ಲ. ಜನರ ಊಟದ ಹೋಟಲು ಅಂದ್ರೆ ನಮ್ಮಂತವ್ರಿಗೆ ಊಟ ಹಾಕೋ ಜಾಗ. ಅಷ್ಟಿರೋದಕ್ಕೂ ಅದಕ್ಕೂ ಹೊಟ್ಟೆ ತುಂಬಾ ಪೋಣಿಸ್ಬಿಡ್ಬೇಕು ಚೆನ್ನಾಗಿ. ಶಿವಾಯ ನಮಃ. ನಮ್ಮೂರು ಒಟ್ಟಿದ್ದಂಗಿಲ್ಲ ಬಲಗಾಲಿಟ್ಟಿ. ಏನ್ ಹಿಂಗವ್ರಿ ಜನ ಬೈಕೊಂಬಿಟ್ಟಾರು. ಅಣ್ಣ ನಮಸ್ಕಾರ. ತಂದೆ ನಮಸ್ಕಾರ. 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 ಕೂತ್ಕೋ ಕೂತ್ಕೋ. ಇಲ್ಲ ಮುಂಜಾತ್ರೆ ಎಮ್ಮೆ ಕಡಿಯೋರಿದ್ದಂಗ ಅವನೇ. ಅಯ್ಯಪ್ಪ ಏನ್ ಕೊಳ್ಳಿ ಅಣ್ಣ, ನಿಮ್ ಹೋಟ್ಲಲ್ಲಿ ಅನ್ನ ಇದೆಯೇ? ಯಾಕೆ ಇರೋ ಬರೋಲ್ಲ ಇವನೇ ಪೋಣಿಸ್ತಾವನೆ. ಇನ್ನು ಒಳಗಡೆ ಇದೆ, ಬೇಗ ತನ್ನಿ. 2 ಸೇರ್ ತಿಂದು ಸಣ್ಣ ಆಗ್ಬಿಟ್ಟವನೆ. ಧಾರವಾಡದೊಂದಿ ಯಪ್ಪ ಕೆಟ್ಟೆ. ಅಯ್ಯ ಗುಬ್ಬಚ್ಚಿಗೆ ತಂಗಿಕವ್ರೆ. ಸಮಯ ಯಾರೋ ಕರ್ದಂಗಾಯ್ತು ನೋಡಿ. ಯಾರದು? ಯಾರು ಇಲ್ವಲ್ಲ? ಯಾರು ಯಾರು ಕಾಣ್ತಾನೆ ಇಲ್ಲ. ಇವನೇ ಏನಾದ್ರು ತಗೊಂಬಿಟ್ನಾ? ಸಂತೃಪ್ತಿ ಆಯ್ತು. ಇಲ್ಲ ಏನ್ ಸಮಯ ಇದು? ತಿಂದಿದ್ದಕ್ಕೆ. ಓ ಇದಾ ನಮ್ ತಾತ ಕೊಡ್ತಾನ ಬಿಡಿ. ಯಾರು ನಿಮ್ ತಾತ? ಊರಲ್ಲವ್ರೆ ಸಮಯ. ಊರಲ್ಲಿರೋ ತಾತ ಬಂದು ದುಡ್ಡು ಕೊಡ್ತಾನ? ಬಿಲ್ ಕೊಡ. ನಮಗ್ ಕೊಟ್ಟ ಅಭ್ಯಾಸ ಇಲ್ಲ ಸಮಯ. ಕೊಟ್ಟ ಅಭ್ಯಾಸ ರೂಪಾಯಿ ಹಾಕ್ತೀನಿ. ಯಾಕೆ ಹೇಳಿ? ಓ ಏನು ಹಳ್ಳಿಯವ್ರು ಅಂದ ತಕ್ಕ ಹಿಡ್ಕೊಂಡ್ಬಿಡದೆ ನಿಮ್ ಬಾಯಿ ಮಣ್ಣಾಗ ಬಿಡ್ರಿ. ಏನು ಇಲ್ಲೋಡ್ರಿ, ತಿನ್ಬಿಟ್ಟು ದುಡ್ಡು ಕೊಡ್ತಾ ಇಲ್ಲ. ಏನ್ರಿ ತಿಂದ್ಮೇಲೆ ದುಡ್ಡು ಕೊಡ್ಬಾರ್ದಾ? ಸಮಯ ನಾನು ಯಾವಾಗ ತಿಂದ್ರು ನಮ್ ತಾತನೇ ಸಮಯ ಬಿಲ್ ಕೊಡೋದು. ಸರಿ ಸರಿ ನಾನ್ ಕೊಡ್ತೀನಿ, ಕೊಡಿ. ಆಯ್ತು, ಇವ್ರದೆಲ್ಲ ಮಾಮೂಲು ಆಗೋಯ್ತು. ಇವ್ರು ಏನ್ ತಿನ್ನೋಯ್ತದೆ ತೊಳೆ. ಬಾಬಾ ಬಾ.